ಬಜೆಟ್ ಅಧಿವೇಶನ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬದಲಾಗ್ತಾರೆ ಎನ್ನಲಾಗ್ತಿದೆ. ಶೀಘ್ರದಲ್ಲೇ ಬದಲಾವಣೆ ಮಾಡುವ ಬಗ್ಗೆ ಎಐಸಿಸಿ ಅಧ್ಯಕ್ಷರು ಒಲವು ತೋರಿದ್ದಾರೆ. ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕಾಗಿ ಸಿದ್ದು ಮತ್ತು ಡಿಕೆಶಿ ಬಣಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ. ಪ್ರತಿದಿನ ಬೀದಿಗಿಳಿದು ಕಿತ್ತಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯಲ್ಲಿ ಎರಡು ಬಣಕ್ಕೂ ಶಾಕ್ ನೀಡಲು ಖರ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಬಣಕ್ಕೆ ಅಧ್ಯಕ್ಷರ ಹುದ್ದೆ ನೀಡುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಹೈಕಮಾಂಡ್ ಮಾತು ಕೇಳುವ ನಾಯಕರಿಗೆ ಅಧ್ಯಕ್ಷ ಸ್ಥಾನ ಪಟ್ಟ ಕಟ್ಟಲು ಚಿಂತನೆ ನಡೆದಿದೆ. ಈಶ್ವರ್ ಖಂಡ್ರೆ ಅಥವಾ ಶರಣ ಪ್ರಕಾಶ್ ಪಾಟೀಲ್ ಇಬ್ಬರಲ್ಲಿ ಒಬ್ಬರಿಗೆ ಪಟ್ಟ ಕಟ್ಟುವ ಬಗ್ಗೆ ಖರ್ಗೆ ಒಲವು ತೋರಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿದ್ದು, ಕಂದಾಯ ಇಲಾಖೆ ಕೇತಗಾನಹಳ್ಳಿಯಲ್ಲಿ ಸರ್ವೆ ಕಾರ್ಯ ನಡೆಸಿದೆ. ಇದಕ್ಕೆ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದು, 10 ಬಾರಿ ಸರ್ವೆ ಮಾಡಿದ್ದಾರೆ, ತನಿಖೆನೂ ಮಾಡಿದ್ದಾರೆ. ಕೋರ್ಟ್ನಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. 40 ವರ್ಷದಿಂದ ಇಲ್ಲದ ದೂರುದಾರ ಈಗ ಎಲ್ಲಿಂದ ಬಂದ? 40 ವರ್ಷದ ಹಿಂದೆ ಖರೀದಿ ಮಾಡಿರೋ ಭೂಮಿ, ಯಾವುದೇ ಅವ್ಯವಹಾರ ಮಾಡಿ ನಾನು ಭೂಮಿ ಖರೀದಿಸಿಲ್ಲ. ಬೇಕಾದ್ರೆ ಇವರು ಇಂಟರ್ ನ್ಯಾಷನಲ್ ಸರ್ವೆ ಅವರನ್ನೇ ಕರೆತರಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೇ 31ರೊಳಗೆ ಮೀಸಲು ಕ್ಷೇತ್ರಗಳ ಅಧಿಸೂಚನೆ ಹೊರಬೀಳಲಿದೆ. ಆಗಸ್ಟ್ ಒಳಗೆ ಜಿಲ್ಲಾ ತಾಲೂಕು ಪಂಚಾಯಿತಿ ಎಲೆಕ್ಷನ್ ನಡೆಯಲಿದ್ದು, 3 ಪಕ್ಷಗಳು ತಯಾರಿ ಆರಂಭಿಸಿವೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಪಂಚಾಯತ್ ಅಗ್ನಿ ಪರೀಕ್ಷೆಯಾಗಿದೆ. ಮೈತ್ರಿ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ನಲ್ಲೂ ಸಿದ್ಧತೆ ನಡೆದಿದೆ. ದೋಸ್ತಿ ಮೇಲೆ ಪಂಚಾಯತ್ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಿರಂಗ ಹೇಳಿಕೆ ಜಟಾಪಟಿ ಜೋರಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ಗೂ ನಾಯಕರು ತಣ್ಣಗಾಗಿಲ್ಲ. ಹೈಕಮಾಂಡ್ ಮುಂದಿನ ನಡೆ ಬಗ್ಗೆ ಕೈಪಾಳ್ಯದಲ್ಲಿ ಚರ್ಚೆ ಜೋರಾಗಿದೆ. ರಾಜಣ್ಣ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹ ಜೋರಾಗಿದೆ. ಹೀಗಾಗಿ ಹೈಕಮಾಂಡ್ ಮುಂದಿನ ತೀರ್ಮಾನ ಸಾಕಷ್ಟು ಪ್ರಶ್ನೆ ಮೂಡಿಸಿದೆ. ಸರ್ಕಾರಿ ಖಜಾನೆ ತುಂಬಿಸಲು ಅಬಕಾರಿ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಸ್ಥಗಿತವಾಗಿರುವ ಮತ್ತು ಬಾಕಿ ಮದ್ಯದಂಗಡಿಗಳ ಹರಾಜಿಗೆ ಸಜ್ಜಾಗ್ತಿದೆ. ಹರಾಜು ಮೂಲಕ ಮರು ಹಂಚಿಕೆಗೆ ಅಬಕಾರಿ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಆದಾಯ ಹೆಚ್ಚಿಸಲು ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಪ್ರಸ್ತಾಪಿಸಿದೆ. ಸರ್ಕಾರ ಅಸ್ತು ಅಂದ್ರೆ ಲೈಸೆನ್ಸ್ಗಳು ಬಂಡವಾಳಶಾಹಿ ಪಾಲಾಗಲಿದೆ. 2021ರಲ್ಲಿ ದೆಹಲಿ ಸರ್ಕಾರ ಇದೇ ಪ್ಲಾನ್ ಮಾಡಿತ್ತು. 849 ಮದ್ಯದ ಅಂಗಡಿ ಬಹಿರಂಗ ಹರಾಜಿಟ್ಟಿತ್ತು. ಕೇಜ್ರಿವಾಲ್ ಸರ್ಕಾರಕ್ಕೆ ಅಬಕಾರಿ ನೀತಿ ಹಗರಣವೇ ಕಂಟಕವಾಗಿತ್ತು. ಇದು ದೆಹಲಿ ಮಾದರಿ ಹಗರಣ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.